ದೆಹಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಈಗ ಬೆಂಗಳೂರು ಲಿಂಕಿನ ಬಗ್ಗೆ ಏನಾದರೂ ಮಾಹಿತಿಗಳು ಹಾಗೂ ಅನುಮಾನಗಳು ಮೂಡೋದಕ್ಕೆ ಶುರುವಾಗಿದೆಯಾ ಅನ್ನೋ ಪ್ರಶ್ನೆ ಇದೆ. ಕಾರಣ ಎನ್ಐಎ ತನ್ನ ಕಾರ್ಯಾಚರಣೆಯಲ್ಲಿ ಹೊಸ ಅಂಶಗಳನ್ನು ಕಂಡುಕೊಳ್ತಾ ಇದೆ. 5 ವರ್ಷದ ಹಿಂದೆ ಬಂಧನವಾಗಿದ್ದ ಡಾಕ್ಟರ್ ಬ್ರೇವ್ ಕಡೆಯಿಂದ ಈ ಲಿಂಕ್ ಬರ್ತಾ ಇದ್ದು ಕರ್ನಾಟಕದ ಎನ್ಐಎ ಟೀಮ್ ಅಲರ್ಟ್ ಆಗಿದೆ. ಸಿಕ್ಕಿರುವ ಮಾಹಿತಿ ಪ್ರಕಾರ ದೆಹಲಿ ಬ್ಲಾಸ್ಟ್ ವಾರಿ ಉಮರ್ ಬೆಂಗಳೂರಿನ ಲಿಂಕ್ ಹೊಂದಿರುವ ಬಗ್ಗೆ ಅನುಮಾನ ವ್ಯಕ್ತ ಆಗಿದೆ. ಈಗಾಗಲೇ ಎನ್ಐಎ ವಶದಲ್ಲಿರುವಂತಹ 3 ಆರೋಪಿಗಳನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿರುವಂತಹ ಎನ್ಐಎ ಬೆಂಗಳೂರಿನ ಮಾಹಿತಿಯನ್ನು ಕೆದಕ್ತಾ ಇದೆ. ಈ ಮಾಹಿತಿಯನ್ನು ಆಧರಿಸಿ ಈಗಾಗಲೇ ಕರ್ನಾಟಕದಲ್ಲಿರುವ ಎನ್ಐಎ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದು ನಿರೀಕ್ಷೆಗೂ ಮೀರಿದ ಬೆಳವಣಿಗೆ ಆಗುವ ಸಾಧ್ಯತೆ ಇದೆ. ನಿಮಗೆ ನೆನಪಿರಬಹುದು, ಬೆಂಗಳೂರಿನಲ್ಲೂ ಅದರಲ್ಲೂ ಜಯನಗರ ಸೇರಿದಂತೆ ಅನೇಕ ಕಡೆಗಳಲ್ಲಿ ಡಾಕ್ಟರ್ಸ್ ಅರೆಸ್ಟ್ ಆಗಿದ್ರು. ಇಕ್ರಾ ಮತ್ತು ಕುರಾನ್ ಸರ್ಕಲ್ ಅಂತ ಒಂದು ಗ್ರೂಪ್ ಮಾಡಿಕೊಂಡು ಅಲ್ಲಿ ಹಿಂದ್ ಅನ್ನುವಂತಹ ISSನ ಒಂದು ವಿಂಗ್ ಅದು ಅದರಲ್ಲಿ ಕೆಲಸ ಮಾಡಿಕೊಂಡು ಅರೆಸ್ಟ್ ಆಗಿದ್ರು. ಬನ್ನೇರುಘಟ್ಟ ಸುತ್ತಮುತ್ತ ಎಲ್ಲ ಇವರು ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಎನ್ಐಎ 5 ವರ್ಷಗಳ ಹಿಂದೆ ಕೆಲವು ಡಾಕ್ಟರ್ಸ್ನ ಸ್ಪೆಷಲಿ ಡೆಂಟಿಸ್ಟ್ ಒಬ್ಬನನ್ನು ಅರೆಸ್ಟ್ ಮಾಡಿದ್ರು. ಅವನ ಹಿನ್ನೆಲೆ ಕೆದಕ್ದಾಗ ಕೋಟ್ಯಾಧಿಪತಿಯಾಗಿದ್ರು, ಆಯ್ಕೆ ಮಾಡಿಕೊಂಡಿದ್ದು ಭಯೋತ್ಪಾದನೆಯ ವೃತ್ತಿ.